ಗುಡ್ ಮಾರ್ನಿಂಗ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ತಾವೆಲ್ಲರೂ ಸಂತೋಷವಾಗಿದ್ದೀರಿ ಅಂತ ಬಯಸುತ್ತಾ ಇದ್ದೀನಿ. ಬನ್ನಿ, ಶ್ರೇಷ್ಠಕರವಾದ ಒಂದು ವಾಕ್ಯ, ಬಿಡುಗಡೆ ಉಳ್ಳ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯ 28ನೇ ವಚನ. ಮತ್ತಾಯ 15:28ನೇ ವಾಕ್ಯ. ಆಮೆನ್. ಆಗ ಯೇಸು ಪ್ರತ್ಯುತ್ತರವಾಗಿ ಆಕೆಗೆ, ಓ ಸ್ತ್ರೀಯೇ, ನಿನ್ನ ನಂಬಿಕೆಯು ದೊಡ್ಡದು, ನೀನು ಇಷ್ಟಪಟ್ಟುವಂತೆ ನಿನಗಾಗಲಿ ಎಂದು ಹೇಳಿದನು. ಮತ್ತು ಆಕೆಯ ಮಗಳು ಅದೇ ಗಳಿಗೆಯಲ್ಲಿ ಸ್ವಸ್ಥಳಾದಳು. Then Jesus answered and said unto her, O woman, great is thy faith, be it unto thee even as thou wilt. And her daughter was made whole from that very hour. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಒಬ್ಬ ತಾಯಿ, ಒಬ್ಬ ಮಗಳು ದೇವರ ಬಳಿಗೆ ಬರುತ್ತಾರೆ. ಆ ಮಗಳು ಅನಾರೋಗ್ಯದ ಸ್ಥಿತಿಯಲ್ಲಿರುತ್ತಾರೆ. ಅನಾರೋಗ್ಯದ ಸ್ಥಿತಿಯಲ್ಲಿ ಕೆಲವು ಮಾತುಕತೆಗಳ ಮಧ್ಯದಲ್ಲಿ ಆ ತಾಯಿಯಲ್ಲಿರೋ ನಂಬಿಕೆ ಯಾವ ಮಟ್ಟದಲ್ಲಿತ್ತಂದ್ರೆ, ದೇವರೇ, ನಾನು ನನ್ನ ಮಗಳನ್ನು ನಿನ್ನ ಆಶೀರ್ವದಿಸೋ ತನಕ ನಾನಿಲ್ಲಿಂದ ಕದಲೋದಿಲ್ಲ, ನಾನು ನಿನ್ನ ಹಿಂದೆ ಬರೋದು ನಿಲ್ಲಿಸೋದಿಲ್ಲ, ನೀವು ನನ್ನ ಮಗಳನ್ನು ಬಿಡುಗಡೆ ಕೊಡೋ ತನಕ ನಾನು ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತೀನಿ, ನಿನ್ನ ಸಂಗಡವಿರ್ತೀನಿ. ಯಾಕಂದ್ರೆ ಈ ಲೋಕದಲ್ಲಿ ನನ್ನ ಮಗಳನ್ನು ಗುಣಪಡಿಸೋದು ವೈದ್ಯರಲ್ಲ, ಯಾರೋ ಇನ್ನೊಬ್ಬರಲ್ಲ, ಯಾವ ಮಾಟ ಮಂತ್ರಗಳು ಬಿಡಿಸೋರಲ್ಲ. ನನ್ನ ಮಗಳನ್ನು ಈ ಸಮಸ್ಯೆಯಿಂದ ಬಿಡುಗಡೆ ಮಾಡೋದು ಯೇಸು ಕ್ರಿಸ್ತನ ಒಬ್ಬನೇ ಅಂತ ತಿಳಿದುಕೊಂಡು ನಿನ್ನ ಬಳಿಗೆ ಬಂದಿದ್ದೀನಿ. ನಿನ್ನ ಬಳಿಗೆ ಬಂದಿರೋನು ಒಂದು ನಂಬಿಕೆಯಿಂದ ಬಂದಿದ್ದೀನಿ. ಏನಂದ್ರೆ, ಯೇಸು ಮಾತ್ರನೇ ಬಲ್ಲೆನು ನನ್ನ ಮಗಳನ್ನು ಗುಣಪಡಿಸೋದು. ಆದದರಿಂದ ಏಸಪ್ಪ, ನನಗೆ ಏನಾಗಲಿ, ನೀವೆಷ್ಟೇನಾದ್ರೂ ನನಗೆ ತಿರಸ್ಕಾರ ದೂರ ಮಾಡಿದ್ರು ಕೂಡ ನಾನು ನಿನ್ನನ್ನು ಬಿಡೋದಿಲ್ಲ. ನೋಡಿ, ಆ ಪರೀಕ್ಷೆಗಾಗಿಯೇ ದೇವರು ಅದರ ಮೇಲಿನ ವಾಕ್ಯಗಳಲ್ಲಿ ನೋಡುವಾಗ ದೇವರು ಅವ್ರನ್ನ ಕೆಲವು ವಿಷಯಗಳು ತಳ್ಳುತ್ತಾರೆ. ಆದರೂ ಆಕೆಯಲ್ಲಿರೋ ನಂಬಿಕೆ ದೇವರು ಕೊನೆದಾಗಿ ನೋಡಿ, ಓ ಸ್ತ್ರೀಯೇ, ನಿನ್ನ ನಂಬಿಕೆ ಬಹಳ ದೊಡ್ಡದು ಅಂತ ದೇವರು ಆ ಸ್ತ್ರೀ ಕುರಿತು ಹೇಳುತ್ತಾರೆ. ಆ ಹೇಳಿದ ಕೂಡಲೇ ಆ ಮಗಳು ಏನಾಗುತ್ತಾರೆ ಅಂದರೆ, ನೋಡ್ರಿ ಅದರಲ್ಲಿ ಮತ್ತು ಆಕೆ ಮಗಳು ಅದೇ ಗಳಿಗೆಯಲ್ಲಿ ಸ್ವಸ್ಥವಾದರು. ಆಮೆನ್. ನಂಬಿಕೆ ಬಹಳ ಪ್ರಾಮುಖ್ಯ ರೀ. ಯೇಸು ಸ್ವಾಮಿಯನ್ನು ಹಿಂಬಾಲಿಸೋಣ, ಯೇಸು ಸ್ವಾಮಿನ ಪ್ರಾರ್ಥನೆ ಮಾಡೋಣ. ಇದೊಂದು ಕಾಟಾಚಾರದ ಜೀವನವಾಗಿರಬಾರ್ದು. ನಾವು ದೇವರಲ್ಲಿ ಪೂರ್ಣ ನಂಬಿಕೆ ಇಟ್ಟುಕೊಂಡರೆ ಮಾತ್ರ ದೇವರು ನಮ್ಮ ಜೀವನದಲ್ಲಿ ಮಹತ್ಕಾರ್ಯಗಳು ಮಾಡುತ್ತಾರೆ. ಯೇಸು ಕ್ರಿಸ್ತನ ನಂಬೋದು, ಕ್ರೈಸ್ತವ ಜೀವನ ಅನ್ನೋದು ನಂಬಿಕೆ ಮೇಲೆ ಆಧಾರ ಪಟ್ಟಿರೋದು. ನಮ್ಮ ನಂಬಿಕೆ ಯಾವ ಮಟ್ಟದಲ್ಲಿದೆ? ಹೌ ಇಸ್ ಅವರ್ ಫೇತ್ ಬಹಳ ಪ್ರಾಮುಖ್ಯ. ನಂಬಿಕೆ, ವಿಶ್ವಾಸ ಬಹಳ ಪ್ರಾಮುಖ್ಯ. ಮನುಷ್ಯರ ನಂಬಿ ನಾವು ಹಾಳಾಗ್ಬೋದು, ಸ್ನೇಹಿತರು ಬಂಧು ಬಳಗ ನಂಬಿ ಹಾಳಾಗ್ಬೋದು. ಆದ್ರೂ ದೇವರನ್ನು ಯಾರು ನಂಬುತ್ತಾರೋ ದೇವರವರು ಬರಿಗೆಯಿಂದ ಕಳಿಸೋದಿಲ್ಲ. ಆ ತಾಯಿ ಮಗಳನ್ನು ಕರ್ಕೊಂಡು ಬರುವಾಗ ಒಂದು ದುಃಖದ ಸ್ಥಿತಿಯಲ್ಲಿ ಬಂದಳು. ಆದ್ರೂ ಯಾವಾಗ ಅದೇ ಗಳಿಗೆಯಲ್ಲಿ ಆ ಮಗಳು ಸ್ವಸ್ಥ ಹೊಂದಿದ್ದಾಳೋ, ತಾಯಿ ಮಗಳು ಸಂತೋಷವಾಗಿ ಅವರ ಮನೆಗೆ ತಲುಪಿಸಿದ್ದಾಳೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಒಂದು ವೇಳೆ ಇಂಥ ಅನುಭವದಲ್ಲಿದ್ದರೆ ನಿಮ್ಮ ನಂಬಿಕೆ ದೊಡ್ಡದಾಗಬೇಕು. ನೀವು ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟರೆ ಇದೇ ಮಾತು ದೇವರು ನಿಮ್ಗೆ ಹೇಳ್ತಾರೆ, ನಿಮ್ಮ ನಂಬಿಕೆ ದೊಡ್ಡದು, ನೀವು ಈಗಲೇ ಗುಣ ಹೊಂದುತ್ತೀರಾ. ಯಾವ ವಿಷಯದಲ್ಲಿ ನೀವು ಸೋತೋಗಿದ್ದೀರೋ, ಯಾವ ವಿಷಯದಲ್ಲಿ ನೀವು ವ್ಯಾಧಿಗ್ರಸ್ತರಾಗಿದ್ದೀರೋ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ದೊಡ್ಡದು. ಈ ಮಾತು ನಿಮ್ಮ ಕುರಿತು ನೀವು ಕೇಳಬೇಕಂದರೆ ದೇವರ ಹತ್ರ ನಂಬಿಕೆಯಿಂದ ನಾವು ಪ್ರಾರ್ಥನೆಯಲ್ಲಿ ಕೂರೋಣ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಪ್ಪ. ಇಲ್ಲಿ ತನಕ ನೀನು ನಡೆಸು ಕೇಳುತ್ತಿರೋ ಪ್ರತಿಯೊಬ್ಬರ ನಂಬಿಕೆ ನಿನ್ನ ದೃಷ್ಟಿಯಲ್ಲಿ ಆ ಸ್ತ್ರೀ ಹಾಗೇನೆ ದೊಡ್ಡದಾಗಬೇಕು. ಅವ್ರು ಇವತ್ತೇ ಇದೇ ದಿನಗಳಲ್ಲಿ ಅವರೊಂದು ಅದ್ಭುತ ಕಾಣಬೇಕೆಂಬುದಾಗಿ ಈ ಪ್ರಾರ್ಥನೆಗೆ ಒಳ್ಳೆ ಸದುತ್ತರನ್ನು ಕೊಟ್ಟು ಕೇಳುತ್ತಿರೋ ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲಿ ತಾವು ಅದ್ಭುತ ಮಾಡಿ ಗುಣಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ನಾಳೆ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು.